ಗಂಗಿಮಡಿ ಪ್ರದೇಶಕ್ಕೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ, ಸಂತ್ರಸ್ತರಿಗೆ ಸೂರಿನ ಭರವಸೆ. ಈಗ ನಮ್ದು ನೋಡಿ ಭಾಳ ಲಕ್ಷಣ ಇರಾಕ ಜಾಗ ನಮಗೆ ಮನೆ ಅದ್ರ ಸಲುವಾಗಿ ನಿಮ್ಮ ದಾರಿ ಕಟ್ಕೊಂಡು ಕುಂತೀವಿ. ಇವನ್ ತಂದೆ ತಗದೀವಿ, ನಾವು ಒಂದು ಮಕ್ಕಳು ತಗದೀವಿ. ನಮ್ಗೆ ನೋಡ್ಕೊಂಡು ಜವಾಬ್ದಾರಿ ಐತಿ. ನಮ್ಗೆ ಏನು ಅಷ್ಟು ಬರ್ತಾದ್ರು ತ್ರಾಸಾದ್ರು ನಾವು ಇಲ್ಲೇ ಬಿದ್ದು ನಿಮ್ಮ ದಾರಿ ಕದೀವಿ. ಈಗ ನಿಮ್ಮ ಮೇಲೆ ಬಿಟ್ಟಿದ್ದೆ ನಮ್ಗೆ ಕಾಪಾಡ್ಕೊಳ್ಳೋದು. ಇದ್ರ ಮೇಲೆ ಎಡ ಮಾತು ಹೇಳ್ತೀವಿ, ನನಗೊಂದು ಮನೆ ಮಾಡ್ಕೊಂಡು ಶಾಶ್ವತ ಆಗೋದು ಅಂತಂದು ನನಗೊಂದು ಮನೆ ಮಾಡ್ಕೊಂಡು ನಾವು ಇದೇ ಬೇಡ್ಕೊಳ್ಳೋದು. ಒಂದು ಮನೆ ಮಾಡಿ ನಮ್ಮ ಮನ್ಯಾಗ ಇದು ಒಂದೇ ಬೇಡಿಕೆರಿ, ನಮ್ಗೆ ಯಾವುದು ಬೇಡ ಹೊಲಕ್ಕೆ ಮಾಡಿ. ನೀವು ಮೊನ್ನೆ ನಾವು ಜಿಲ್ಲಾಧಿಕಾರಿ ನೀವು ಸ್ಪಂದನೆ ಮಾಡಿರಿ ಸರ್. ಅವತ್ತು ಜಿಲ್ಲಾಧಿಕಾರಿಗಳು ಎಸ್ ಸಿ ಸಾಹೇಬರು ಆಮೇಲೆ ನಗರಸಭೆ ಪೌರಾಯುಕ್ತರು ಎಲ್ಲ ಜಿಲ್ಲಾಡಳಿತ ಬಂದು ಎಲ್ಲರಿಗೂ ಕಾಳಜಿ ಕೇಂದ್ರ ತೆಗಿಸ್ಯಾರ ಸರ. ಆಮೇಲೆ ಊಟ ಕೊಟ್ಟಾರ ಸರ. ಆಮೇಲೆ ದವಾಖಾನೆ ಡಾಕ್ಟರ್ ಕರ್ಸ್ಯಾರ ಸರ. ಎಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಾರ ಸರ್. ಅದ್ರಾಗ 2 ಮಾತು ಸರ. ಆಮೇಲೆ 3 ದಿವಸದಾಗ ಹಣ ಜಮಾ ಆಗಿತ್ತು ಸರ್, 5,000. ಅದಕ್ಕೆ ನಾವು ತುಂಬ ಕೃತಜ್ಞತೆ ಇದ್ದೀವಿ ಸರ್. ನಮ್ಮದು ಬೇಡಿಕೆ ಏನಂದ್ರೆ ಸರ, ಇವ್ರದ್ದು ನಾವು ಮೊನ್ನೆ ಅವ್ರಿಗೆ ಎದ್ದು ಬಿಡ್ರಿ ಅಂತ ನಾವು ಹೇಳಿದ್ವಿ ಸರ್. ಇಲ್ರಿ ಅವ್ರು ಬರೋ ಮಟ್ಟ ನಾವು ಬರಲ್ಲ, ಅವ್ರು ಬಂದು ನಮ್ಮ ಭರವಸೆ ಕೊಡ್ಬೇಕು. ಆಮೇಲೆ ಅವಾಗ ಭರವಸೆ ಕೊಟ್ಟಿದ್ದೇವೆ ಸರ್. ನೀವು ಬಂದು ನಮ್ಗೆ ಅವಾಗ ಎಲ್ಲ ಹೆಲ್ಪ್ ಮಾಡಿರಿ ಸರ್. ಅದಕ್ಕೆ ಈಗ ಅವ್ರ ಬೇಡಿಕೆ ಅಂತ ಸರ್, ಶಾಶ್ವತ ಪರಿಹಾರ ಸರ್. 93 ಮನೆ ಅದ ಸರ್, 93 ಶೆಡ್ ಸರ್. ಅದರಲ್ಲಿ ಎಲ್ಲರಿಗೂ ಏನಂತ ಸರ, ಅದು ಎಲ್ಲ ಸರ್ವೆ ಮಾಡ್ಯಾರ ಸರ್. ಎಲ್ಲರೂ ತಹಸೀಲ್ದಾರ್ ಸರ್ವೆ ಮಾಡಿಕೊಂಡು ಎಲ್ಲ ಹೋಗ್ಯಾರ ಸರ್. ಅದಕ್ಕೆ ನಮ್ಮ ಬೇಡಿಕೆ ಅಂದ್ರೆ ಸರ, ಅವ್ರು ಶಾಶ್ವತ ಒಂದು ನಿವೇಶನಾರ ಕೊಡ್ರಿ ಸರ. ನಾವು ಕಾನೂನುಬದ್ಧವಾಗಿ ಏನೈತೆ ಸರ್ ಅದನ್ನು ನಾವು ಮಾಡಿಕೊಡ್ಬೇಕು ಹೇಳಿ ಅವ್ರೆಲ್ಲರ ಮುಖಾಂತರ ನಾವು ಕೇಳ್ಕೊಳ್ತೀವಿ ಸರ್. ಇಷ್ಟ ಸರ್. ನಾವು ಇದ್ದಿದ್ದ ಮಾಡಿಕೊಟ್ಟು ಬಿಡ್ರಿ ಸರ್, ಕೊಂಡೇ ಬರುತ್ತೆ ನೋಡಿ ನಿಮ್ಗೆ सर घर नहीं घर को यहाँ दाली करके अब नेक्स्ट क्या है सबसे काम ಹ್ಞೂ ಸರ್. ಆಮೇಲೆ ಸರ ನಾವು ಇನ್ನೊಂದು ಐದು ಸರ್ ಆಮೇಲೆ ಸರ್ ಇನ್ನೊಂದು ಸರ. ಆಮೇಲೆ ಎಲ್ಲ ಮನೆ ಸರ ನೀರು ಹೋಗ್ಯಾವ ಸರ. ಅದನ್ನು ನಾವು ಸಾಹೇಬರಿಗೆ ಇದು ಒಂದರ ಮಾಡಿಕೊಡಿ. ಎಲ್ಲ ಅವ್ರಿಗೂ ನಾವು ಒಂದೇ ಸರಿ ಹೇಳೋದು ಬೇಡ ಅಂತ ಹೇಳಿ ಸರ. ಮನೆ ಸರ್ ಅಲ್ಲಿ ಸ್ವಲ್ಪ ನೀರು ಹೋಗ್ಯಾವ ಸರ್. ಫುಲ್ ಮನ್ಯಾಗ ಚಲೋ ಇದ್ದಾಗ ಮನ್ಯಾಗ ಹೋಗ್ಯಾವ ಸರ್. ಅದು ಡ್ರೈನೇಜ್ ತಪ್ಪಿಸಿದಾಗಿತ್ತು ಸರ್. ಅಲ್ಲೂ ಸ್ವಲ್ಪ ನಮ್ಗೆ ಒಳ ಚರಂಡಿ ವ್ಯವಸ್ಥೆ ಸರ್ ಸ್ವಲ್ಪ. ಆಮೇಲೆ ಇದು ಸರ್ ಏನಂದ್ರೆ ಹಕ್ಕುಪತ್ರ ಸರ್ ಸ್ವಲ್ಪ ಆಮೇಲೆ ಹಕ್ಕುಪತ್ರದ್ದು ತಾವು ಹೇಳಿದ್ರಿ ಸರ, ಕೊಡ್ತೀನಿ ಅಂತ ಹೇಳಿ ಅದು ಒಂದು ದಂಗಿ ಮಾಡಿದ್ದೆ ಹಕ್ಕುಪತ್ರ. ಒಂದಿಟ್ಟು ಹೇಳ್ರಿ ಅಕ್ಕ, ಒಂದಿಟ್ಟು ಬರ್ತೇವೆ ಬಂದು ಎಲ್ಲ ಡಿ ಸಿ ಅವರು ಆಫೀಸರ್ಸು ಕಮಿಷನರು ಎಲ್ಲರೂ ಕೂಡ ಮಾತಾಡಿ ನಿಮ್ಮ ಹತ್ರ ಬರ್ತೇನೆ. बैठो नीचे बैठो, नीचे बैठो, बैठो यहाँ बैठो, नीचे बैठो. बैठिले कमरा ट्रैपेड अकाउंट नीट है.
ಜನ ಅದನ್ನು ಹೇಳ್ತಾರೆ. ಸರಿ ಸರಿ ಆಯ್ತಾ? ಎಲ್ಲ ಮನೆ ಸುಬೀಸರ್ ಎಲ್ಲ ಕಮಿಷನರ್ ಮಾಡ್ಯಾರ ಸರ್. ಮೋಸ್ಟ್ಲಿ ಒಂದು 60% 70% ಅಲಾಟ್ಮೆಂಟ್ ಆಗಿದ್ದು ಮನೆ ಅದಾವ ಸರ್ ಗೌರ್ಮೆಂಟ್ದಾಗ. ಅವ್ರು ಬಂದಾರ ಅದು ಸ್ವಲ್ಪ ಅವ್ರ ಅವಶ್ಯಕತೆ ಇದ್ದಿಲ್ಲ, ಅವಶ್ಯಕತೆ ಇದ್ದಿಲ್ಲ ಅವ್ರು ಹಾಕ್ಯಾರ. ಅದು ಎಲ್ಲ ಸರ್ವೆ ಮಾಡ್ಕೊಂಡು ಅದು ಡಿವೈಡೇಷನ್ ಮಾಡ್ಕೊಂಡು ಸರ್ ಮುಂದೆ ನೋಡಿ ಅವ್ರಿಗೆ ಸರ್ವೆ ಮಾಡ್ತಾರೆ ಮುಂದಿನ ದಿನ ಐತಿ. ಅದು ಅವ್ರಿಗೆ ಎಲ್ಲಿ ಯಾರಿಗೆಲ್ಲ 100% ಅವ್ರಿಗೆ ಅವಶ್ಯಕತೆ ಅಂಥವ್ರು ಮನೆ ಹಂಚ್ಕೊಂಡು ನಿಮ್ಮ ಪ್ರಕಾರ ಈ 96 55 60% ಅಲಾಟ್ಮೆಂಟ್ ಆಗ್ಯಾವ ಸರ್. ಸರ್ ನಾವೇನು ಅಲರ್ಟ್ ಮಾಡ್ತೀವಿ ಸರ್ ನಿಜವಾದ ಸರ್ ಅಪೋಸಿಟ್ ಮನಿ ಇದ್ದಾರೆ ಬಿಸ್ಲಾಕ್ಯಾರ ಸರ್ ಅವರು ಇದ್ರಿಗೆ ಮನಿ ಬಾಡಿಗೆ ಕೊಟ್ಟಾರೆ ಗಂಟೆ ಬಂದು ಬಾಡಿಗೆ ಅದ ಹೊಸದಾಗಿನೂ ಸ್ವಲ್ಪ ಇದು ಮಾಡ್ತಾರೆ ಮಾಡ್ಯಾರ ಮತ್ತೇನು ಮತ್ತೆ ಕಮಿಷನರ್ ಸರ್ ಡಾಕ್ಟರ್ ಕರ್ಕೊಂಡು ಚೆಕ್ ಮಾಡ್ಯಾರ ಸರ್ ನಿನ್ನೆ ನಾನು ಇಲ್ಲಿ ಸರ್ ಔಷಧ ನಾನೆಲ್ಲ ಹೆಲ್ತ್ ಚೆಕಪ್ ಸರ್ ಯಾವುದೇ ಪ್ರಾಬ್ಲಮ್ ಒಂದು ಡಿಲೇ ಪ್ರಾಬ್ಲಮ್ ಸರ್ ಭಾಳ ಹೆಲ್ಪ್ ಮಾಡಿದ್ದಾರೆ ಸರ್ ನೈಟ್ ಕರೆಸಿ ಕಮಿಷನರ್ ಇದನ್ನು ಮಾಡ್ತಾರೆ ಆಮೇಲೆ ಒಂದು ಸೀರಿಯಸ್ ಸರ್ ಪೇಷಂಟ್ ಅದನ್ನು ಇದು ಮಾಡ್ತಾರೆ ಸರ್ ಬಟ್ ಯಾವುದೇ ತೊಂದರೆ ಆಗಿಲ್ಲ ಸರ್ ಕಾಪಾಡಿರಿ ಸರ್ ನಾವು ಜಾಸ್ತಿ ಎಲ್ಲ ನಿಮ್ಗೆ ಏನೈತಿ ಶಾಶ್ವತ ಪರಿಹಾರ ಸಹಾಯ ಎಲ್ಲ ನಿಮಗೆ ಬಂದಾಗ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತೀವಿ. ಶಾಶ್ವತ ಪರಿಹಾರನ ಅದನ್ನ ಭಾಳ ಹೊತ್ತು ಕೊಡ್ತೀವಿ. ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ವತಿಯಿಂದ ರೀ ಸರ್ ಸೇವಾ ತಾಂಡದಕ್ಕೆ ಹೋಗಿ ಇದನ್ನು ಮಾಡ್ತಿದ್ವಿ ಸರ್ ನಮ್ಮ ಹೆಣ್ಮಕ್ಳಿಗೆ ಆಪರೇಷನ್ ಆತ್ರಿ ಶಿವಣ್ಣ ಮಾಡಿ ಆಪರೇಷನ್ ಆಗೈತೆ ಸರ್ ಆರಾಮ ಅದ ನಮಸ್ಕಾರ ಇನ್ನೊಂದು ಸರ್ ಈಗ ಇದು ಶೆಡ್ಡಿನ ಸರ್ ಉಳ್ಕಿದವ್ರು ಇದು ಗಂಗಿ ಮುಡಿದಾಗ ಸ್ವಲ್ಪ ಗಿಡ ಬಿಂದವು ಬಿದ್ದು ನಮಗೆ ಬಿದ್ದವು ಇನ್ನೊಂದು ತಗಡ ಹಾರಿಸಿ ಹೋಗ್ಬೇಕು ಸರ್ ತಲಾಟಿ ಸರ್ಗೆ ಮೊನ್ನೆ ಎಲ್ಲ ಕೃಷಿ ಮಾಡ್ತಾರೆ ಬಾರಿ ಕಡೆ ಕುಮಾರ ಎಲ್ಲರೂ ಬರ್ರಿ ಈ ಕಡೆ
ಎಲ್ಲರೂ ಸೈಲೆಂಟ್ ಇರ್ರಿ ಸ್ವಲ್ಪ ಅಣ್ಣ. ಇವತ್ತು ಸಾಹೇಬ್ರು ಮಾತು ಕೊಟ್ಟಾಗ ಇವತ್ತು ಬಂದು ನಮ್ಮನ್ನೆಲ್ಲ ಮನವಿ ಅನ್ಸ್ಯಾರ. ಸಾಹೇಬ್ರು ಕಮಿಷನರ್ ಅವರು ಮಾಡಿಕೊಡ್ತಾರೆ ಅನ್ನೋದು ನಮ್ಗೆ ಭಾಳ ಭರವಸೆ ಐತಿ. ಅದಕ್ಕೆ ಎಲ್ಲರೂ ಬಂದು ಅವ್ರಿಗೆ ನಮ್ಮ ಕೃತಜ್ಞತೆ ಹೇಳೋದು. ಆಮೇಲೆ ಇವತ್ತು ಅವ್ರಿಗೆ ಎಲ್ಲ ಮನವಿ ಕೊಟ್ಟಿವಿ. ಅದ್ರಾಗ ಯಾರಿಗೆ ಮನೆ ಇಲ್ಲ, ಆಮೇಲೆ ಎಲ್ಲ ಮನವಿ ಕೊಟ್ಟು ನಮ್ಗೆ ಎಲ್ಲ ಜಿಲ್ಲಾಡಳಿತನ ಕರ್ಕೊಂಡ್ಬಂದಾರೆ. ಅದಕ್ಕೆ ಅವ್ರಿಗೆ ನಾವು ಸ್ವಲ್ಪ ಟೈಮ್, ಇದು ಜಲ್ದಿ ಆಗಲ್ರಿ, ಸ್ವಲ್ಪ ಟೈಮ್ ಹಿಡಿತೈತಿ. ನೀವು ಮತ್ತೆ ನಾಳೆ ಮತ್ತೆ ಸ್ವಲ್ಪ ಟೈಮ್ ಕೊಡೋಣ ಅವ್ರಿಗೆ, ನಾವು ಜಲ್ದಿ ಮಾಡ್ರಿ ಅಂತ ಹೇಳಿ. ಅದಕ್ಕೆ ದಯವಿಟ್ಟು ಸಾಹೇಬ್ರು ಮಾತಾಡ್ತಾರೆ. ಅದಕ್ಕೆ ತಾವೆಲ್ಲ ಅಲಿಸಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾರೆ. ಈಗ 5,000 ರೂಪಾಯಿ ಎಲ್ಲರಿಗೂ ಮನೆ ಇದ್ದವ್ರಿಗಂತೂ 96 ಮನೆ ಅದು 9 ಮಂದಿ ಅಕೌಂಟು ಸಿಕ್ಕಿಲ್ಲ ಅಂತೇಳಿ ಬಂದಿರಬೇಕು. 5,000 ರೂಪಾಯಿ ಹಾಕ್ಯಾರ. ಆಮೇಲೆ ಹಿಂಗೆ ಆಗ್ತಾವೆ, ಹಿಂಗೆ ಬೇಕವು ಜಗಳ ಬಂದೈತಿ. ಸರ್ಕಾರಕ್ಕೆ ಗುತ್ತಿಗೆದಾರರಿಗೆ ಅವ್ರು ಮುಗಿತಾವೆ. ಆ 1,000 ಮೊದಲನೇ ಮನೆಗಳು 750 ಮನೆ ನೀವು ಆ ಮನೆ ತುಂಬಕ್ಕೆ ಏನೇನು ವ್ಯವಹಾರ ಅದಾವಲ್ಲ, ಆ ವ್ಯವಹಾರಕ್ಕೆ ಒಪ್ಪಿದ್ರೆ ಅಂದರೆ ಸ್ಪೆಷಲ್ ಕೇಸ್ ಅಂತೇಳಿ ನೀವು ಹಿಂಗೆ ಸಂತ್ರಸ್ತರಾಗಿದ್ರು ಅಂತೇಳಿ ಯಾರಿಗೂ ಮನೆಯಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಈಗ ಆಗಿತ್ತು ತಿಳ್ಕೋಬೇಕು, ನನಗಿಲ್ಲ, ಆ ಅಮ್ಮನಿಗೆ ಆಗಿಲ್ಲ, ಆಕೆಗೆ ಹಿಂಗೆ ಮನೆ ಇದ್ದವ್ರು ಮನೆ ಅದು ನಿಮಗೆಲ್ಲರಿಗೂ ಸ್ಪಷ್ಟ ಇದೆ. ನಾವು ಅಲ್ಲಿ ನಮ್ಮ ಶೆಡ್ ಬಿದ್ದಿದ್ರಿ, ಶೆಡ್ ಬಿದ್ದರು, ಅದ್ರ ಮೇಲೆ ಮನೆ ಐತಿ. ಯಪ್ಪ ಹೇಳಿಲ್ಲ ಆದ್ರೆ ಈ 10 ಮನೆ ಏನು ನೀವು ಭಾಳ ಚೆನ್ನಾಗಿದೆ, ಪೂರ್ಣ ಬಿದ್ದಂಗೆ ಪೂರ್ಣ ಹಾಲು ಅವ್ರಿಗೆ 5,000 ಕೊಟ್ಟಿದ್ವಿ. 5,000 ಆ 5,000 ಅದ್ಯಾವುದೂ ಸಾಲಂಗಿಲ್ಲ ರೀ, ಅವ್ರಿಗೆ 20,000 ರೂಪಾಯಿ ಆಗಬೇಕು ಅಂತೇಳಿ ಸುದ್ದಿ ಮಾಡ್ತೀವಿ. ಮೊದಲು ನಾವು ಯಾರು ಮನೆ ಪೂರ್ಣ ಬಿದ್ದಾವೆ ಅವರೇ ಹೇಳಿದ್ರೆ 9 ಬಿದ್ದಾವು, ಒಂದು ಸಂಶಯ ಐತಿ. ಅವ್ರಿಗೆ 5,000 ರೂಪಾಯಿ ಇಟ್ಕೊಂಡಿದ್ದು, 5,000 ರೂಪಾಯಿ ಇಟ್ಕೊಂಡು ಇನ್ನು 15,000 ರೂಪಾಯಿ ಕೊಟ್ಟು ಆದರೆ ನಿಮ್ಮ ಮೊಮ್ಮಕ್ಕಳಿಗೆ ಸಾಲಿ ತಂದು ಅದಕ್ಕೆ 4 ದಿವಸ 4 ದಿವಸ
ಕಡೆ 50 ಹುಡುಗರು, 60 ವ್ಯವಸ್ಥೆ ನನ್ನ ಭರವಸೆ. ಆಮೇಲೆ ಈಗೆಲ್ಲ ಇದೆ ಅದನ್ನು ಬದಲಿ ನಾವು ಡಿ ಸಿ ಅವರು ಬಂದಿದ್ದಾರೆ ಖಾಲಿ ಮಾಡಿಸಬೇಕಾಗಿತ್ತು. ಆದರೆ ಮಾನ್ಯ ದೃಷ್ಟಿಯಿಂದ ನಾವು ಅವರಿಗೆ ಮನೆಗೆ ಅವೆಲ್ಲ ನೀವು ನೋಡಿದ್ವಲ್ಲ ಅದಕ್ಕೆ ಏನು ನಿಮಗೆ ಹೊಸ ವ್ಯವಸ್ಥೆ ಆಗುತ್ತೆ ಅಲ್ಲಿವರೆಗೂ ಅವತ್ತಿನಿಂದ ಸೂಚನೆ ನನ್ನ ಮಾತು ಕೇಳೋಲ್ಲ. ನಾ ಏನ್ರ ಇಂಥದ್ದು ಮಾಡಕ್ಕೆ ಹೋಗುವಂದ್ರೆ ನಾವಲ್ರಿ ಅವರು ಓದಕ್ಕೆ ನನಗೆ ಹಿಂಗಂದಾರ ಇರಲಿ ಆಗಿದ್ದು ಆತದ್ದು ಇರಲಿ. ಈಗ ನಾನು ನಿಮಗೆ ಏನು ಹೇಳಿದೆ ನಿಮಗೂ ಸ್ಪಷ್ಟ ಆಯಿತು. 96 ಶೆಡ್ಯೂಲ್ಗೆ ಯಾರು ಮನೆ ಐತಿ ಅವ್ರಿಗೆ ಮನೆ ಇಲ್ಲ, ಯಾರಿಗೆ ಮನೆ ಇಲ್ಲ ಅವರಿಗೆ ನಾವು 1,000 ಮಂದಿ ಆದರೆ ಮುನ್ಸಿಪಾಲಿಟಿ ಬಿಟ್ಟು ಏನು ಕರಾರುಗಳದಾವು ಉಳಿಕಿದವ್ರಿಗೆ ಏನು ಕರಾರು ಆ ಕರಾರು ನಮಗೆ ಇರ್ತದೆ. ಅದು ಆಮೇಲೆ ಮಾತಾಡ್ರಂತ ಪಾಂಬಡಿ ಅವ್ರನ್ನ ಕೂಡ್ಕೊಂಡು ಸಾವಿರ ಮತ್ತೆ ಮಾತಾಡ್ತಾರೆ. ಅವ್ರಿಗೆ ಏನು ಹೇಳಿದ್ರಿ ಅದಕ್ಕೆ ನಾನು ನಿಮಗೇನು ಬಯಸಿದ್ರಿ ಸರ್ಕಾರದೊಳಗೆ ನಾವು ಮಾಡಕ್ಕೆ ತೊಂದರೆ ಇಬ್ಬರ ಸ್ವಲ್ಪ ನಾ ಏನು ಹೇಳ್ತಿದ್ದೆ ನಮ್ಮ ಡಿ ಸಿ ಅವರು ಅಲ್ಲ ಈಗ ನಿಮಗೆ ಬೇರೆ ಕಡೆ ಮನೆ ಇದೆಯಲ್ಲ ಅಲ್ಲಿ ಓದೋದು ಪ್ರಶ್ನೆ ನಿಮಗೆ ಒಂದು ಮನೆ ಬೇಕು. ನೋಡ್ತೇನೆ ಗಂಗಿಮಡಿಯಲ್ಲಿ ಮೊನ್ನೆ ಆದಂಥ ದೊಡ್ಡ ಮಳೆ ಗಾಳಿ ಕಾರಣ ಸುಮಾರು 96 ಶೆಡ್ಗಳಿಗೆ, ಕೆಲವುಗಳಿಗೆ 9-10 ಶೆಡ್ಗಳಿಗೆ ಬಹಳಷ್ಟು ದೊಡ್ಡ ನುಕ್ಸಾನಿ. ಸುಮಾರು ಒಂದು 20-30ಕ್ಕೂ ನುಕ್ಸಾನಿ ಆಗ್ಯದ. ಕೆಲವಕ್ಕೆ ಸಾಧಾರಣ ಅಲ್ಲಿನ ಅವರು ಸೀದಾ ಮಾಡಿ ಇಟ್ಕೋಬೋದು, ಆ ರೀತಿಯಾಗಿರ್ತಕ್ಕಂಥದ್ದು. ಪಾಪ ಅವರು ಶಾಲೆಯಲ್ಲಿ ಬಂದು ಇರಲೇಬೇಕಾಗಿರ್ತಕ್ಕಂಥ ಹಾಗೂ ನಮ್ಮ ಗಂಜಿ ಕೇಂದ್ರದಲ್ಲಿ ಆಶ್ರಯ ಪಡಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿತ್ತು. ಅವರ ಬೇಡಿಕೆಗಳನ್ನು ನಮ್ಮ ನಗರ ಶಹರ ಕಾಂಗ್ರೆಸ್ ಅಧ್ಯಕ್ಷರಾದ ಅಸೂಟಿಯವರು, ನಮ್ಮ ಈ ಭಾಗದ ಮುನ್ಸಿಪಲ್ ಸದಸ್ಯರಾದ ರವಿ ಕಮ್ತರ್ ಅವರು, ನಮ್ಮ
ಯುವ ಕಾಂಗ್ರೆಸ್ಸಿನ ಮುಖಂಡರಾದ ಅಶೋಕ್ ಮಂದಾಲಿ ಅವರು, ಮುಲ್ಲಾ ಅವರು, ಬಳ್ಳಾರಿ ಮಾಸ್ತರು, ಕಡೇಮನಿಯವರು, ಫಾರೂಕ್ ಅವರು, ನಮ್ಮ ಪಾಮ್ಡಿ ಅವರು, ಕುಮಾರ್ ಅವರು, ಅವರೆಲ್ಲರೂ ನನಗೆ ಫೋನ್ ಮುಖಾಂತರ ಸಂಪರ್ಕದೊಳಗಿದ್ದರು. ನಮ್ಮ ಅಧಿಕಾರಿಗಳು ಸಂಪರ್ಕದೊಳಗಿದ್ದರು. ಅವ್ರವೇ ಆಗಿರ್ತಕ್ಕಂಥ ಅನಾನುಕೂಲತೆಗಳನ್ನು, ತೀವ್ರವಾಗಿರ್ತಕ್ಕಂಥ ಅನಾನುಕೂಲತೆ ಏನಿತ್ತು ಅವನ್ನ ಬಗೆಹರಿಸ್ಬೇಕು ಅನ್ನೋದು ಅವರು ಸಂತ್ರಸ್ತರ ವಿಶೇಷ ಬೇಡಿಕೆಯಾಗಿತ್ತು. ನಾವು ಏನು ಈಗ ನಿರ್ಣಯ ಮಾಡಿದ್ವಿ, ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದೆ, ನಮ್ಮ ಉಪವಿಭಾಗಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ, ನಮ್ಮ ಮುನ್ಸಿಪಲ್ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿದೆ. ಅದೇ ರೀತಿಯಾಗಿ ನಮ್ಮ ರಾಜಕೀಯ ಮುಖಂಡರ ಜೊತೆಗೂ ಚರ್ಚೆ ಮಾಡಿದೆ, ಸ್ಥಳೀಯವಾದ ನಾಯಕರುಗಳ ಜೊತೆಗೆ ಚರ್ಚೆ ಮಾಡಿದೆ. ಅಂತಿಮವಾಗಿ ಈ 96 ಶೆಡ್ಗಳೊಳಗೆ ಯಾರಿಗೆ ಮನೆ ಅಲಾಟ್ಮೆಂಟ್ ಆಗಿದೆ, ಆ ಮನೆ ಅಲಾಟ್ಮೆಂಟ್ ಆದವ್ರನ್ನ ಬಿಟ್ಟು, ಅಥವಾ ಯಾರಿಗೆ ಮನೆ ಇದೆ ಅವ್ರನ್ನ ಬಿಟ್ಟು ಉಳಿದವರೆಲ್ಲರಿಗೂ ನಾವು ನಮ್ಮ ಈ 750 ಮನೆಯನ್ನು ಪೂರ್ಣಗೊಳ್ಳುವೆ ಅದರಲ್ಲಿ ಅಲಾಟ್ಮೆಂಟ್ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಆಪ್ಷನನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ಅವರು ಕೆಲವರು ನಮಗೆಲ್ಲರೂ ಇಷ್ಟ ಜಾಗ ಕೊಟ್ಬಿಡ್ರಿ, ನಾವಲ್ಲಿ ಹೋಗ್ತೇವೆ ಅಂತಿದ್ರು. ಅದು ಸಾಧ್ಯವೇ, ಸರ್ಕಾರಿ ಜಮೀನು ಇದೆ ಏನೋ ಅನ್ನೋದನ್ನು ನೋಡ್ತಾ ಇದ್ದೇವೆ. ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯ ಸಂತ್ರಸ್ತರು ಹೇಳಿದರು, ಮನೆ ಇದ್ದವ್ರಿಗೆ ಮನೆ ಏನು ಕೊಡೋಕ್ಕೆ ಹೋಗಬೇಡ್ರಿ, ಮನೆ ಇದ್ದವ್ರಿಗೆ ಮನೆ ಕೊಡೋಕ್ಕೆ ಹೋಗಬೇಡ್ರಿ. ಯಾರು ಅಲ್ಲೇ ನಮ್ಮ ಇದ್ರಿಗೇನ ಬಾಡಿಗೆ ಕೊಟ್ಟು ಅವ್ರ ಮನೇನ ಇಲ್ಲಿ ಶೆಡ್ ನ್ಯಾಗ ಬಂದಿದ್ರು ಅಂದ್ರೆ ಅವ್ರಿಗೇನು ಕೊಡು ಅಂತ ನಾವು ಅನ್ನಂಗಿಲ್ಲ, ಅವ್ರಿಗೆ ಕೊಡೋಕ್ಕೆ ಹೋಗಬೇಡ್ರಿ ಅನ್ನೋ ಮಾತನ್ನು ಹೇಳಿದರು. ಆಮೇಲೆ ಈ 10 ಮನೆ ಅದಾವಲ್ಲ, ಅಂದರೆ 9 + 1, ಅವು ಈಗ ನಾವು 5,000 ರೂಪಾಯಿ ಹಣ ಕೊಟ್ಟಿದ್ದೇವೆ. ಆ 5,000 ರೂಪಾಯಿ ಎದಕ್ಕೂ ಸಾಲೋದಿಲ್ಲ. ಈ 10 ಮನೆಯವರಿಗೆ ನೀವು ಕನಿಷ್ಠ 20-25 ಸಾವಿರ ರೂಪಾಯಿ ಮಾಡಿರಿ ಅಂತ ಹೇಳಿದರು. ಅವ್ರಿಗೆ ನಾವು ಈ 5,000 ರೂಪಾಯಿ ಜೊತೆಗೆ ಆ 9 ಮನೆಗೆ, ಇನ್ನೊಂದು ಮನೆ ಸ್ವಲ್ಪ ಸಂಶಯಾಸ್ಪದ ಇದೆ, ಅದನ್ನು ಅವರು ನಮ್ಮ ಅಧಿಕಾರಿಗಳು ತನಿಖೆ ಮಾಡಿ ವಿಚಾರಣೆ ಮಾಡಿ ಆ ಎಲ್ಲ 9 ಅಥವಾ 10 ಜನರಿಗೆ ಇನ್ನೂ 15,000 ರೂಪಾಯಿ ಹೆಚ್ಚುವರಿ ಹಣನ ಕೊಡೋದಕ್ಕೆ ನಾವು ನಿರ್ಣಯ ಮಾಡಿದ್ದೇವೆ. ಎಲ್ಲರಿಗೂ ನಿಮ್ಮ ಸುದ್ದಿ ಬಂದ ಕೂಡಲೇ ಮತ್ತೆ ಚಾಲೂ ಮಾಡೇ ಬಿಟ್ಟಿದ್ರಲ್ರಿ ಅವರು. ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಲ್ಲ ಸರ್, ನಿರ್ಲಕ್ಷ್ಯ ಅಲ್ಲ, ಅದೇ ಕಾನೂನನ್ನು ನೀವು ಅರ್ಥೈಸ್ಕೋಬೇಕು. ಇಷ್ಟು ದಿವಸ ಇಷ್ಟ ಮಳೆಯಾಗಿ ಹಿಂಗೆ ತೊಂದರೆ ಒಳಗಿದ್ರಾಗ ಮಳೆ ನಿಂತಿತ್ತು ಅಂದ್ರೆ ಅದನ್ನು ಬಂದ್ ಮಾಡಬೇಕು ಅಂತಿದೆ. ಆ ಕಾನೂನು ನಿಯಮದ ಪ್ರಕಾರ ಹೋಗಿದ್ರು ಅವರು. ಮತ್ತೆ ಅದು ಯಾವಾಗ ನನ್ನ ಗಮನಕ್ಕೆ ಬಂತು, ಅವ್ರಿಗೆ ರೀಸ್ಟಾರ್ಟ್ ಮಾಡಿರಿ ಅಂತ ಹೇಳಿದೆ, ತಕ್ಷಣ ರೀಸ್ಟಾರ್ಟ್ ಆಗಿದೆ. ಮನೆಗಳನ್ನು ಹಂಚಿಕೆ ಮಾಡ್ತೀನಿ ಸರ್, ಅದು ಯಾವ ರೀತಿ ಅಂದ್ರೆ ಅಲ್ಲಿ ಅಮೌಂಟ್ ಕೊಡೋದಿದೆ, ಎರಡಿವೆ. ಯಾರು ಆ ಕರಾರುಗಳಿಗೆ ಒಪ್ತಾರೆ ಅವ್ರಿಗೆ. ಆಮೇಲೆ ಅದಲ್ದೇ ಇನ್ನೊಂದು ನಾನು ಮತ್ತೊಂದು ಯೋಜನೆ ಬಂದಿದೆ, ಅದರಲ್ಲಿ ಇವ್ರಿಗೇನಾದರೂ ಕೊಡೋದಕ್ಕೆ ಸಾಧ್ಯವೇ ಅಂತೇಳಿ ನನ್ನ ಅಧಿಕಾರಿ ಲತೀಫ್ ಅವ್ರನ್ನ ನಾನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಕಳಿಸ್ಕೊಡ್ತಾ ಇದ್ದೀನಿ. ಹಣ ಕಟ್ಟಿ ಅವ್ರ ಮನೆ ಶಕ್ತಿ ಇಲ್ಲದಂಥ ಕುಟುಂಬಗಳು ಏನಾದ್ರು ಉಚಿತ ಕೊಡುವಂಥದ್ದು ಸರ್? ಅಲ್ಲ, ಈಗ ಸದ್ಯ ಯೋಜನೆ ಇಲ್ಲ, ಮತ್ತು ಆ ರೀತಿಯಾಗಿರ್ತಕ್ಕಂಥ ಯೋಜನೆ ಬಂದಾಗ ನೋಡ್ತೀವಿ. ಟೈಮ್ ಬಾಂಡ್ ಏನಾದರೂ ಹಾಕ್ಕೊಂಡಿರ ಸರ್ ಇಷ್ಟೊಳಗೆ? ಸರ್ ಈಗ ಬೆಳೆ ಹಾನಿಯನ್ನು ಏನಾಗಿದೆ, ಯಾಕಂದರೆ ಈಗ ಇದು ನೋಡ್ರಿ, ಇದು ಪೀಕ್ ಇದ್ದ ಕಾಲ ಅಲ್ಲಿದು. ಈ ಬಾಳೆ, ತೆಂಗು, ಅಡಿಕೆ ಹಾನಿಯಾಗಿದೆ. ಅದು ನಮ್ಮ ಮುಳುಗುಂದ ಭಾಗದೊಳಗೆ, ಸೊರಟೂರು ಭಾಗದೊಳಗೆ, ಲಕ್ಕುಂಡಿ ಭಾಗದೊಳಗೆ ಎಲ್ಲ ಆಗಿದೆ. ಅದಕ್ಕೆ ಬೆಳೆ ಹಾನಿಗೆ ಪರಿಹಾರ ಕೊಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾರೆ.